ಶುಭಾಶಯಗಳು. ಇವತ್ತು ಲೇಹ್ ವ್ಯಾಲಿ ಕನ್ನಡ ಕೂಟದ ಅತ್ಯುತ್ತಮ ನಟ ನಟಿಯರು, ಗಾಯಕ ಗಾಯಕಿಯರು, ಯುವಕ ಯುವತಿಯರು, ಸಣ್ಣ ಮಕ್ಕಳು ಎಲ್ಲ ಸೇರಿ ಒಂದು ಸಣ್ಣ ಮಿನಿ ಕಿರಿ ನಾಟಕ ಅಂದರೆ ಮಾಡ್ತಾ ಇದ್ರು. ಅದರ ಹೆಸರು ತಿಮ್ಮನ ಜೀವನ ಚರಿತ್ರೆ ಅಂತ. ಅದರ ಒಂದು ವಿಶೇಷತ್ವ ಏನಪ್ಪ ಅಂದರೆ ಅವನ ತಿಮ್ಮನ ಬರೋ ಎಲ್ಲ ಸನ್ನಿವೇಶಗಳನ್ನು ಅವನ ಜೀವನದಲ್ಲಿ ಬರೀ ಕನ್ನಡ ಫಿಲ್ಮ್ ಮ್ಯೂಸಿಕಲ್ಲೇ ಹೇಳ್ತೀವಿ. ಅದೇನು ದೊಡ್ಡ ಕೆಲಸ ಫಿಲ್ಮ್ ಮ್ಯೂಸಿಕ್ ಅಂದರೆ ಪ್ರತಿ ಸನ್ನಿವೇಶಕ್ಕೂ ಅದೇ ಮ್ಯೂಸಿಕ್, ಕರೆಕ್ಟ್ ಮ್ಯೂಸಿಕ್ ಹಾಕ್ತೀವಿ. ನೆಕ್ಸ್ಟು ನೀವು ಅನ್ಕೋದು ತಿಮ್ಮನ ಜೀವನ ಚರಿತ್ರೆ ಅಂತ. ಈ ತಿಮ್ಮ ಯಾವನು? ಈ ತಿಮ್ಮ ಅಂದರೆ ನಾವು ಕೇಳಿರೋ ಪ್ರಕಾರ ದೊಡ್ಡ ಕವಿ ಅಲ್ಲ, ರಾಜಕಾರಣಿ ಅಲ್ಲ, ಕ್ರಿಕೆಟ್ ಪ್ಲೇಯರ್ ಅಲ್ಲ, ಅಥವಾ ಇನ್ನೊಂದು ಎಕ್ಸ್ಟ್ರೀಮು ವೀರಪ್ಪನ ಇದನ್ನಲ್ಲ ಡಾಕ್ಟರ್ ರಾಜ್ಕುಮಾರ್ನ ಇದು ಮಾಡ್ಕೊಂಡು ಹೋದಲ್ಲ ಅವನಲ್ಲ, ಕಳ್ಳ ಅಲ್ಲ, ಕದಿಮ ಅಲ್ಲ, ಸುಳ್ಳಲ್ಲ. ಯಾವ ತಿಮ್ಮ ಅಂತಂದರೆ ಆ ತಿಮ್ಮ ಇನ್ಯಾರು ಅಲ್ಲ ರೀ. ಆ ತಿಮ್ಮನೇ ನಮ್ಮ ಶಿವಣ್ಣ, ಆ ತಿಮ್ಮನೇ ನಮ್ಮ ಉಮೇಶಣ್ಣ, ಆ ತಿಮ್ಮನೇ ನಾನು, ಆ ತಿಮ್ಮನೇ ನೀವು. ನಿಮ್ಮ ಮುಂದಿರೋರು ತಿಮ್ಮ, ನಿಮ್ಮ ಹಿಂದಿರೋರು ತಿಮ್ಮ, ನಿಮ್ಮ ಪಕ್ಕದಲ್ಲಿರೋರು ತಿಮ್ಮ. ತಿಮ್ಮ ತಿಮ್ಮ ಎಲ್ಲಿ ನೋಡೋದು ತಿಮ್ಮ. ತಿಮ್ಮ ಯಾರು ಅಂದರೆ ಕರೆಕ್ಟಾಗಿ ಕರ್ನಾಟಕದ ವೀರ ಗಂಡು, ಮುತ್ತಿನ ಚೆಂಡು, ಅವನೇ ತಿಮ್ಮ. ನೋಡಿ ನೋಡಿ ಆಗ ಅಯ್ಯಪ್ಪ ಅಂತ ಕರೆಕ್ಟ್ ಹೇಳೋದು. ತಿಮ್ಮನ ವಿಚಾರ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತಿಮ್ಮ ಅಂದರೆ ಅವನಿಗೆ ತಿಮ್ಮಿ ಮೇಲೆ ಮಹಾಪಂಚಪ್ರಾಣ. ತಿಮ್ಮಿ ಇಲ್ಲದೆ ತಿಮ್ಮ ಇಲ್ಲ. ತಿಮ್ಮನ ಜೀವನ ಪೂರ್ತಿ ಆಗಬೇಕು ಅಂದರೆ ತಿಮ್ಮಿ ಇರಲೇಬೇಕು. ಓಕೆ, ಸೊ ಇಂಥ ತಿಮ್ಮ ತಿಮ್ಮಿಯರ ಜೀವನದ ಚರಿತ್ರೆಯನ್ನು ನಾವು ನಿಮಗೆ ಈ ಸಂಗೀತದ ಮೂಲಕ ತೋರಿಸ್ತಾ ಇದ್ದೀವಿ. ನೆಕ್ಸ್ಟು ಈ ಆಸ್ಕರ್ ಅವಾರ್ಡ್ಸಲ್ಲಿ ಯಾವಾಗಲೂ ಬೆಸ್ಟ್ ಆ್ಯಕ್ಟರ್, ಬೆಸ್ಟ್ ಡೈರೆಕ್ಟರ್ಗಳೆಲ್ಲ ಬಂದಾಗ ಐ ವಾಂಟ್ ಟು ಥ್ಯಾಂಕ್ ಮೈ ಮದರ್, ಮೈ ವೈಫ್, ಮೈ ಸನ್, ಮೈ ಡಾಟರ್, ಮೈ ಡಾಗ್, ಮೈ ಕ್ಯಾಟ್, ಊದು ಲಿಸ್ಟ್ ಹೇಳ್ಕೊಂಡ್ಬರ್ತಾರೆ. ಸೊ ನಾವು ಆ ಥರ ಫಸ್ಟ್ ಹೇಳ್ಬೇಡ. ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲು ನಾವು ಥ್ಯಾಂಕ್ಸ್ ಹೇಳೋದು ತರಲೆ ಶಿವಣ್ಣಗೆ. ಈ ಐಡಿಯಾ ಎಲ್ಲ ಬಂದಿರ್ತಾರೆ ಆ ಶಿವಣ್ಣಂದೇ ಕಥೆ. ಓಕೆ, ಅವನು ಫಸ್ಟ್. ಸೊ ಈ ದ ಪ್ರೊಡ್ಯೂಸರ್. ಆ ತರಲೆ ಶಿವಣ್ಣಗೆ ಸಹಾಯಕರಾಗಿ ನಿಂತವರು 3 ಜನ ಡೈರೆಕ್ಟರ್. ಶಿವಣ್ಣ, ನಾನು, ಗುರುರಾಜ್, 3 ಜನ ನಾವು ಡೈರೆಕ್ಟರ್ಸ್. ಇನ್ನು ಮೇಕಪ್ ಆರ್ಟಿಸ್ಟ್ ಅವರು ಬರ್ತಾರಲ್ಲ, ಯಾರ್ಯಾರು ಆರ್ಟಿಸ್ಟ್ಗಳು ನಮಗೆ ಅವ್ರ ಮಕ್ಕಕ್ಕೆ ಏನೇನು ಮಾಡ್ಕೊಂಡು ಬಂದಿದ್ದಾರೆ ಅವರೇನೇ ಮೇಕಪ್ ಆರ್ಟಿಸ್ಟ್. ಓಕೆ, ಕಾಸ್ಟ್ಯೂಮ್ ಮೋಸ್ಟ್ ಇಂಪಾರ್ಟೆಂಟ್. ಕಾಸ್ಟ್ಯೂಮು ಹೆಂಗಸ್ರದ್ದು ಅವರೇ ಮಾಡಿಕೊಂಡ್ರು, ಗಂಡಸ್ರದ್ದು ಹೆಂಗಸ್ರೇ ಮಾಡಿದ್ರು. ಏನಪ್ಪ ಅಂತ ಈಗ ನೀವೇ ನೋಡಿ ನಿಮ್ಮ ಮನೇಲೆಲ್ಲ ಏನೇನು ಇಡ್ತಿರತ್ತೆ ಅಂತ. ಎಲ್ಲ ಕನ್ನಡ ಕೂಡಿದ ಫಂಕ್ಷನ್ಗೆ ರೆಡಿಯಾಗಿ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀರಾ. ಪ್ಯಾಂಟ್ರಿ ಶರ್ಟು ಹಾಕ್ಕೊಂಡ್ರಿ, ದಬದಬ ಅಂತ ಕೆಳಗಡೆ ಇಳ್ಕೊಂಡು ಬಂದ್ರಿ, ನಿಂತ್ರಿ. ನಿಮ್ಮ ಹೆಂಡತಿ ಒಂದೇ ಮಾತಲ್ಲಿ ರೇ 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 ಅದನ್ನೇನ್ರಿ ಉಟ್ಕೊಂಡ್ಬರ್ತೀರ ನೀವು, ನನ್ನ ಸೀರೆಗೆ ಮ್ಯಾಚೇ ಆಗಲ್ವಲ್ರಿ ಅದು. ತಕ್ಷಣ ಅವನೇನು ಹೇಳ್ತಾನೆ ನಿನ್ನ ಗಂಡ ಅನ್ಸ್ಕೊಂಡವನು, ಅಲ್ಲ ಕಣೆ ನೀನು ಕೇಳೋಣ ಅಂತ ಬಂದೆ, ನೀನು ಬೇಡ ಅಂದರೆ ಚೇಂಜ್ ಮಾಡ್ಕೊಳ್ರಿ, ಹೋರಿ ಫಸ್ಟ್ ಚೇಂಜ್ ಮಾಡ್ಕೊಂಬನ್ರಿ, ಹೋರಿ ಎದ್ದೋಬಿಂದ ಹೊರಗೆ ಚೇಂಜ್ ಮಾಡ್ಕೊಂಡ್ಬರ್ತಾರಲ್ಲ. ಸೊ ಕಾಸ್ಟ್ಯೂಮ್ ಅವ್ನು ಹಾಕ್ಕೊಂಡ್ ಬಂದಿದ್ರು ಅದು ಅಮ್ಮ ಅವ್ರ ದಯೆಯಿಂದ, ಅವ್ರ ಅಮ್ಮ ಅವ್ರು ಹೂ ಅಂದ್ರು ಹಾಕ್ಕೊಂಬಂದ. ಸೊ ಇಷ್ಟು ಜನ ಅದು ನಿಮಗೆ ಕಾಸ್ಟ್ಯೂಮ್ ಆಯಿತು, ಡೈರೆಕ್ಷನ್ ಆಯಿತು, ಲಿರಿಕ್ಸ್ ಆಯಿತು, ಎಲ್ಲ ಆಯಿತು. ಈಗ ಸಣ್ಣ ಪುಟ್ಟ ಮಕ್ಕಳಿಂದ ಸ್ಟಾರ್ಟ್ ಆಗೋ ನಮ್ಮ ತಿಮ್ಮನ ಜೀವನ ಚರಿತ್ರೆ ನೋಡೋಣ ಬನ್ನಿ. ತಿಮ್ಮ ಓಕೆ, ಸಣ್ಣವನಾದ ತಿಮ್ಮ ಈಗ ಟೀನೇಜರ್ ಅಂದರೆ ಅವ್ರಿಗಿರೋ ಎನರ್ಜಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಅದು ಏನು ವಿತೌಟ್ ಎನಿ ಎಕ್ಸ್ಟ್ರಾ ಎಫರ್ಟ್. ದಟ್ಟು ಎನರ್ಜಿ ಡ್ರಿಂಕ್ಸು ಇಲ್ಲ, ಬರೀ ನೀರು ಹಾಲು ಕುಡಿದವ್ರಿಗೆ ಇಷ್ಟು ಎನರ್ಜಿ.
ಆ ಟೀನೇಜರು ನಮ್ಮ ತಿಮ್ಮ ಟೀನೇಜರ್ ಆದಾಗ ಹೆಂಗೆ ಡ್ಯಾನ್ಸ್ ಮಾಡೋದು ನೋಡಿ. ಸಣ್ಣವನಾದ ಟೀನೇಜ್ ಆದ ನಮ್ಮ ತಿಮ್ಮನಿಗೆ ಸಡನ್ನಾಗಿ ಲವ್ ಎಲ್ಲೆಲ್ಲಿ ನೋಡಿದ್ರು ಲವ್. ನೋಡಿ ಅವನ ಲವ್ ಹೆಂಗಿರುತ್ತೆ ಇವಾಗ. ತಿಮ್ಮನಿಗೆ ಲವ್ ಸ್ಟಾರ್ಟ್ ಆಯಿತು. ಅವನು ಹೇಳಿದ್ನಲ್ಲ, ಎಲ್ಲೆಲ್ಲಿ ನೋಡಲಿ ಅಂತ. ಅಲ್ಲಿ ನೋಡಿದರೆ ತಿಮ್ಮಿ, ಇಲ್ಲಿ ನೋಡಿದರೆ ತಿಮ್ಮಿ, ಎಲ್ಲೆಲ್ಲಿ ನೋಡಿದರೂ ತಿಮ್ಮಿ. ಈ ತಿಮ್ಮಿನ ಬಿಡಕ್ಕೆ ಅವ್ರಿಗೆ ಸಾಧ್ಯವೇ ಇಲ್ಲ. ಅದೇನು ಟೊಂಕ, ಅದೇನು ಬಿಂಕ, ಅದೇನು ಸಿಂಗಾರ ನೋಡಿ. ಆಯ್ತು, ಊರ್ವಶಿಯರು ಬಂದ್ರು ಬೇಡ ತಿಮ್ಮನಿಗೆ, ಗಂಧರ್ವ ಕನ್ಯೆಯರು ಬಂದ್ರು ಬೇಡ ತಿಮ್ಮನಿಗೆ. ಆ ಡೌಕ, ಆ ಬಿಂಕ, ಆ ಸಿಂಗಾರೆ ಸಿಕ್ಕದ್ಲಪ್ಪ ತಿಮ್ಮಿ ಅದೇ ಆಗತ್ತು. ಬಟ್ ತಿಮ್ಮನ್ಗೊಂದು ಡೌಟು, ಇವ್ಳು ನನ್ನ ಹೆಂಡತಿ ಆಗ್ತಾಳ, ಅವಳು ನನಗೆ ಒಪ್ಕೋತಾಳ. ಸೊ ಏನೇನೋ ಪ್ರಯತ್ನ ಮಾಡೋದು ನೋಡಿ. ಇದೆಂತ ಪ್ರಯತ್ನ ಮಾಡ್ತಾರೆ ಈಗ. ಆಕಾಶನು ಬಿತ್ತು, ಭೂಮಿನೂ ಬಿಡ್ತು. ತಿಮ್ಮಿ ಒಂಥರ ನಕ್ಕದ್ಲು, ಅಂತೂ ಇಂತೂ ಕಡೆಗೆ ನಕ್ಕದ್ಲು. ತಿಮ್ಮಿ ನಕ್ಕದ್ಮೇಲೆ ತಿಮ್ಮ ಬಿದ್ದೇ ಬಿದ್ದ ಅಲ್ವಾ. ಇನ್ನೇನ್ ಮದ್ವೆ ಮದ್ವೆ ಮದ್ವೆ. ಜನ್ಮದಲು ತೀರದ ಸಂಬಂಧ
ಜೀವನ ನಡೀತು. ತಿಮ್ಮ ಅನ್ಕೊಂಡಿದ್ದೊಂದು ಆಗಿದ್ದೊಂದು. ತಿಮ್ಮ ಏನು ಅನ್ಕೊಂಡ, ಮದುವೆ ಆದಮೇಲೆ ಆ ತಿಮ್ಮಿ ನಾನು ನೋಡಿ ಖುಷಿಯಾಗಿರ್ತಾಳೆ, ಜೀವನ ಅಂದರೆ ಬಾಳೆ ಬಂಗಾರ ಇರುತ್ತೆ ಅಂತ. ಬಟ್ ಅದೇನಾಯಿತು, ತಿಮ್ಮ ಅಂದ್ಕೊಂಡಿದ್ದೇನೆಂದರೆ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾನೆ. ಅವನೇನು ರಮೇಶ್ ಅಲ್ಲ ನೋಡಿ, ಮನೆಯಿಂದಾನೆ ಕೆಲಸ ಮಾಡೋಕ್ಕೆ, ಅವ್ನು ಕೆಲಸಕ್ಕೆ ಹೋಗ. ಸೊ ಅವ್ನು ಕೆಲಸಕ್ಕೆ ಹೋಗ್ತಾನೆ. ಕೆಲಸಕ್ಕೆ ಹೋದ್ಮೇಲೆ ವಾಪಸ್ ಬರ್ತಾನೆ ಮನೆಗೆ ಬಂದಮೇಲೆ ಅವನೊಂದು ಕೆಟ್ಟ ಒಂದು ಹರಿದೋಗಿರೋ ಬ್ರೀಫ್ ಕೇಸ್ ಇದೆ. ಆ ಬ್ರೀಫ್ ಕೇಸ್ನ ಅವ್ನ ಹೆಂಡತಿ ತಗದಾಳ ಪಾಪ ಓಡ್ಕೊಂಬಂದು ಇಟ್ಕೊಂಡು ಹೋಗ್ತಾಳೆ. ಇಟ್ಕೊಂಡು ಬಂದಲ್ಲಿ ಬಿಸಿ ಬಿಸಿ ಕಾಫಿ ತಂದುಕೊಡ್ತಾಳೆ. ಕಾಫಿ ಇನ್ನೂ 2 ಗುಡ್ ಕುಡಿಕೆಲ್ಲ ಒಳ್ಳೆ ಬಿಸಿ ಬಿಸಿ ಕೋಡ್ಬಳೆ ತಂದುಕೊಡ್ತಾಳೆ. ಎಂಥ ಜೀವನ, ಏನೇನೋ ಅನ್ಕೊಂಡ. ಆದರೆ ಅವ್ನಿಗೆ ಏನು ಗೊತ್ತು, ಮದುವೆ ಆದ್ಮೇಲೆ ಹಿಂಗೆ ಚೇಂಜ್ ಆಗುತ್ತೆ ಅಂತ. ಎಲ್ಲ 100% ಉಲ್ಟಾ ಪಲ್ಟಾ ಮೇಡಮ್. ಆಗಿದ್ದು ಒಂದು, ಅಂದ್ಕೊಂಡಿದ್ದು ಒಂದು. ನೋಡಿ, ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಮನೆ ಕೆಲಸ ಯಾರು ಮಾಡೋದು? ನಿಮ್ಮ ಹೀಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ. ಅಮಬಂ ಅಮಬಂ ಅಮಬಂ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ತಿಮ್ಮ ಎಷ್ಟೆಷ್ಟೋ ಕಷ್ಟಪಟ್ಟ. ಬಟ್ಟೆ ಹೋಗದ, ಕೆಲಸ ಮಾಡ್ದ, ಅಡುಗೆ ಮಾಡ್ದ, ಮನೆ ಕಸ ಬಳ್ದ. ಅಮ್ಮವ್ರ ಕೋಪ ಮಾತ್ರ ಕಡಿಮೆನೇ ಆಗಲಿಲ್ಲ. ಏನು ಅಂದ್ರೂ ಕೋಪ, ಏನು ಮಾಡಿದ್ರು ಕೋಪ. ನೀನು ಅಂದ್ರೆ ನಿಮ್ಮಪ್ಪ ಅಂತಾಳೆ, ಅಯ್ಯೋ ಹಂಗೆ ಮಾಡಿದ್ರೆ ಮಕ್ಕ, ಹಿಂಗು ರಾವನು. ಕೋಪ ಕೋಪ, ಜಗಳ. ಮನೇಲಿ ಶಾಂತಿ ಸುಖ ಎಲ್ಲ ಹಾಳಾಗೋಯ್ತು. ಜಗಳ. ನೋಡಿ ಅವ್ರು ಹೆಂಗೆ ಜಗಳ ಆಡ್ತಾರೆ. ಸೂರ್ಯಂಗು ಚಂದ್ರಂಗು ಬಂದಾರ ಮುನಿಸು, ನಗತಾದ ಭೂತಾಗಿ ಮನಸು. ಸೂರ್ಯಂಗು ಚಂದ್ರಂಗು ಬಂದಾರ ಮುನಿಸು, ನಗತಾದ ಭೂತಾಗಿ ಮನಸು. ರಾಜಂಗು ರಾಣಿಗೂ ಮುರಿದೋದ ಮನಸು, ಅರಮನೆಯಾಗೇನೈತೆ ಸೊಗಸು. ಅರಮನೆಯಾಗೇನೈತೆ ಸೊಗಸು. ಸರಿ, ತಿಮ್ಮನ ಜಗಳ ಮನೆಯಲ್ಲಿ. ಬಟ್ ಅವನ ಪಾಪ ಜೀವನದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗೋಗಿದೆ. ಮದುವೆ ಆಯಿತು, ಸುಖ ಸಂತೋಷ ಕೆಟ್ಟೋಯ್ತು. ಏನಾದ್ರು ಮಾಡಿ ಆ ತಿಮ್ಮಿನ ಮನಸ್ಸು ಮತ್ತೆ ಹೊಲಿಸ್ಕೊಳ್ಳೇಬೇಕು. ಬಟ್ ನೋಡ್ರಿ, ತಿಮ್ಮ ಇಸ್ ಎ ವೆರಿ ರೀಸನಬಲ್ ಆ್ಯಂಡ್ ರ್ಯಾಷನಲ್ ಪರ್ಸನ್. ಪಾಪ ಹೋಗಿ ಹೆಂಡತಿಗೆ, ನೋಡಮ್ಮ ತಿಮ್ಮಿ, ನೀವು ಮಾಡಿದ್ದು ಇದು ತಪ್ಪು, ಅದು ಮಾಡಿದ್ದು ತಪ್ಪು, ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಏನೇನೋ ಕತೆ ಹೇಳ್ದ. ಅವ್ಳು ಕೇಳ್ತಾಳ, 2 ಕಣ್ಣೆ ಕೊಟ್ಟು ಕಳಿಸಿದ್ಲು. ಕೋಪ ಇನ್ನೂ ಜಾಸ್ತಿ ಆಯಿತು. ಸೊ ಇನ್ನೇನು ಮಾಡೋದು, ಲೆಕ್ಕ ಆಗಲ್ಲ ಅವನು. ಓಹೋ, ಇದಕ್ಕೆಲ್ಲ ಸರಿ ಹೋಗಲ್ಲ, ಒಂದೇ ಒಂದು ದಾರಿ ಇದಕ್ಕೆ. ಎಲ್ಲರೂ ಮಾಡೋದು ಒಂದೇ ಅಲ್ವಾ? ಕಾಲು ಹಿಡ್ಕೊಂಡು ಕೈ ಇಟ್ಕೊಂಡು ದಮ್ಮಯ್ಯ ತಪ್ಪು ಅಂತ ಒಪ್ಕೊಳ್ಳೇಬೇಕಾಯ್ತು. ನೋಡಿ, ನೀರ ಬಿತ್ತು ನೆಲದ ಮೇಲೆ ದೋಣಿ ಸಾಗದು, ನೆಲದ ಬಿತ್ತು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಅಂತೂ ಇಟ್ಟು ತಿಮ್ಮಿಗೆ ಸ್ವಲ್ಪ ಕೋಪ ಕಡಿಮೆ ಆಯಿತು. ತಿಮ್ಮಂಗೂ ಸ್ವಲ್ಪ ಹುರುಪು ಬಂತು, ನಗೆ ಮೂಡ್ತು. ಈಗ ಹೆಂಗೆ ಹೇಳ್ತಾರೆ ನೋಡಿ, ಒಬ್ಬರನ್ನೊಬ್ಬರು ಮೆಚ್ಕೊಂಡು ಹೆಂಗೆ ಹೇಳ್ತಾರೆ ನೋಡಿ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು.
ಅಂತೂ ನೋಡಿದ್ರ ನೀವೇನೆ, ಸಣ್ಣ ಮಗುವಾದ, ಟೀನೇಜರ್ ಆದ, ಲವ್ ಹೊಡೆದ, ಮದುವೆ ಆಯ್ತು, ಮದುವೆ ಜಗಳ ಎರಡು ಒಟ್ಟಿಗೆ ಆಗ್ಲೇಬೇಕು. ಈಗ ನಿಮ್ಮಲ್ಲಿ ಯಾರಾದರೂ ಮದುವೆ ಮಾಡ್ಕೊಂಡು ನೀವು ಬಂದ್ಬಿಟ್ಟು ನಾನು ಮದುವೆ ಆಗಿದೆ, ನಂಗೆ ಜಗಳ ಆಡಲ್ಲ ಅಂತಂದ್ರೆ ಅವ್ರು ಸುಳ್ಳು ಹೇಳ್ತಾರೆ. ಟೂ ಕೌಂಟ್ಸ್. ಇಲ್ವಾ ಅವ್ರು ಜಗಳ ಆಡ್ತಿಲ್ಲ ಅಂತ ಹೇಳೋದು ಸುಳ್ಳು, ಅಥವಾ ಅವ್ರು ಮದುವೆ ಆಗಿಲ್ಲ. ಮದುವೆ ಆಗಿದವ್ರು ಜಗಳ ಆಡಲೇಬೇಕು, ಪಾರ್ಟ್ ಅಂಡ್ ಪಾರ್ಸಲ್. ಓಕೆ, ಜಗಳ ಆಡಿ ನೀರು ನೆಲ ಬಿಟ್ಟು ಎಲ್ಲ ನಡೆದು ನನ್ನ ಮನಸ್ಸು ಸೇರ್ಕೊಂಡ್ಮೇಲೆ ಸಂಸಾರದಲ್ಲಿ ಸುಖ ಸಂತೋಷ ಎಷ್ಟು ಉಕ್ಕು ಬರುತ್ತೆ ಗೊತ್ತಾ? ನಮ್ಮ ಸಂಸಾರ ಅಲ್ವಾ ಎಷ್ಟಾದ್ರೂ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ಬರದಿಂದ ಬಾಳೆ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ಬರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷವ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಕಾರ್ಯಕ್ರಮ